ಕರ್ನಾಟಕ ರಾಜ್ಯದ ಎಲ್ಲ ಯುವಕರಿಗೂ ನನ್ನ ನಮಸ್ಕಾರ. ಈ ದಿನದ ಒಂದು ವಿಡಿಯೋ ಸಂದೇಶ. ನಮ್ಮ ರಾಜು ಪಾತ್ರೆ ಅವರು ಗುಲ್ಬರ್ಗ ನಿವಾಸಿಯಾಗಿರುತ್ತಾರೆ. ಹಿಂದಿಯಲ್ಲೇ ಮೊಟ್ಟ ಮೊದಲ ಸೆರಾಮಿಕ್ ಎಂಜಿನಿಯರ್ ಕೂಡ ಆಗಿರುತ್ತಾರೆ. ಆದರೆ ಇವತ್ತವರು ಒಂದು ದಿನಕ್ಕೆ 40 ಪ್ಯಾಕೆಟ್ ಅವರು ಚೈನಿ ಕೈನಿ RMD ಕುಡುಕೆಯನ್ನು ತಿಂದು ಅವರ ಗೆಲ್ಲದ ಈ ಭಾಗದೆಲ್ಲ ಸಂಪೂರ್ಣವಾಗಿ ಹಳಿದು ಹೋಗಿ ಇವತ್ತು ಅವರ ಬಾಯನ್ನು ತಿನ್ನಬೇಕಾದ ಊಟ ಪದಾರ್ಥಗಳೇನಿದೆಯಲ್ಲ ಇವತ್ತು ಈ ಪೈಪ್ ಮುಖಾಂತರವೇ ಇವತ್ತು ಅವರು ಹೊಟ್ಟೆಗೆ ಹಾಕುವ ಪರಿಸ್ಥಿತಿಯನ್ನ ಬಂದಿದೆ. ನನ್ನ ಯುವಕ ಸಮೂಹಕ್ಕೆ ನಾನು ಹೇಳತಕ್ಕಂಥದ್ದೊಂದೇ, ಈ ರೀತಿಯಲ್ಲಿ RMD ಗುಡುಕ ಚೈನಿಕೈನ್ ಏನಿದೆಯಲ್ಲ ಇದು ಯಾರೂ ಸೇವಿಸಬೇಡಿ. ಮುಂದಿನ ದಿನಗಳಲ್ಲಿ ನನ್ನ ಹೋರಾಟ ಈ ಕಂಪನಿಗಳ ವಿರುದ್ಧ ಹೋರಾಟ ಇರುತ್ತದೆ. ಯಾಕೆಂದ್ರೆ ಗ್ಲಾಸಿನ ಪುಡಿ ಕೂಡ ಇದರಲ್ಲಿ ಮಿಕ್ಸ್ ಮಾಡಿ ಬೇಗವನ್ನೇ ತಲೆಗೆ ಎಫೆಕ್ಟ್ ಆಗೋಕ್ಕೋಸ್ಕರ ಇವತ್ತು ಅದು ಮಾಡಿದ್ದಾರೆ. ಪಾಪ ಅವರಿಗೆ ಯಾವುದೂ ಗೊತ್ತಿದ್ದಿಲ್ಲ. ಹಾಗಾಗಿ ಅವರ ಸಣ್ಣ ಪ್ರಾಯದಿಂದ ಯಾರ ಹೇಳಿದ ಮಾತು ಕೂಡ ಕೇಳಲಿಲ್ಲ. ಇವತ್ತು ಅವರೇ ನನಗೆ ಹೇಳಿದ್ರು, ಸ್ವಾಮೀಜಿ ನೀವೊಂದು ವಿಡಿಯೋ ಸಂದೇಶ